ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಅದಕ್ಕೋಸ್ಕರ ನಾವು ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ಪಡ್ಕೊಳಕ್ಕೆ ಬಂದಿದ್ದೀನಿ. ಚಾಮುಂಡೇಶ್ವರಿ ದೇವಿ ನನಗೆ ಆಶೀರ್ವಾದ ಮಾಡಿ ಮಂತ್ರಿ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಭಾನುವಾರ ಸೋಮವಾರ ದೆಹಲಿ ನಾಯಕರು ಬುಲಾವ್ ಮಾಡ್ಬೋದು ನಮ್ಮ ನಾಯಕರಿಗೆ. ಮೋಸ್ಟ್ಲಿ ಮುಂದಿನ ವಾರ ರಾಜ್ಯ ಸಂಪುಟ ವಿಸ್ತರಣೆ ಆಗುತ್ತೆ. ವಿಶ್ವಾಸ 100% ಇದೆ. ಯಾಕಂದ್ರೆ ನಾನು ಭಾಳ ಸೀನಿಯರು. ನಾನು ಆಗಲೇ ದೇವರಾಜ ಕಾಲದಿಂದ ನಾವು ಪಾರ್ಟಿ ಒಳಗಿರೋರು. ನಾನು ಎಲ್ಲರಿಗೂ ನಮ್ಮ ನಾಯಕರಿಗೆ ಹೇಳೋದಂದ್ರೆ ಬರೀ ಜಾತಿ ಪ್ರಾಬಲ್ಯ ನೋಡಬೇಡಿ, ಪಕ್ಷದೊಳಗೆ ಎಷ್ಟು ವರ್ಷದಿಂದ ದುಡಿದಿದ್ದಾರೆ, ಅವ್ರ ನಿಷ್ಠೆ ಯಾವ ಥರ ಇದೆ, ಯಾವ ಥರ ಪಕ್ಷ ಸಂಘಟನೆ ಮಾಡಿದ್ರೆ ಅದನ್ನು ನೋಡಿಕೊಂಡು ಮಂತ್ರಿ ಮಾಡಬೇಕು. ಬರೀ ಜಾತಿ ನೋಡ್ಕೊಂಡು ಮಂತ್ರಿ ಮಾಡಬೇಡ ಅಂತ ನಾನು ಎಲ್ಲ ಹೇಳಿದ್ದೀನಿ. ಹೈಕಮಾಂಡ್ ವರಿಷ್ಠರು ಭೇಟಿ ಮಾಡಿದ್ರಲ್ಲ ತಾವು ಸರ್? ಹೈಕಮಾಂಡ್ ವರಿಷ್ಠರಿಗೆ ಮೊನ್ನೆ ಹೋಗಿದ್ವಿ ಭೇಟಿ ಮಾಡೋಕ್ಕೆ. ಅಲ್ಲಿ ವಿದ್ಯಾರ್ಥಿ ಚಳವಳಿಯಾಗಿ ಭಾಳ ಗಲಾಟೆಗೆ ಯಾರನ್ನು ಮಾಡೋಕ್ಕಾಗಲಿ ಮತ್ತೆ ವಾಪಸ್ ಬಂದ್ವಿ. ಅದ್ರ ಹಿಂದೆ ಅದಕ್ಕೆ ಮೊದಲು ಹೋಗಿದ್ವಿ ನಾವೆಲ್ಲ ವರಿಷ್ಠರಿಗೆ ಭೇಟಿ ಮಾಡಿ ಎಲ್ಲ ಹೇಳಿದ್ವಿ. ಬರೀ ಜಾತಿ ನೋಡೋಕೆ ಹೋಗ್ಬೇಡಿ, ಪಕ್ಷದ ನಿಷ್ಠೆ ಸಂಘಟನೆ ಯಾರ್ಯಾರು ಮಾಡಿದ್ದಾರೆ ಮೊದಲಿಂದ ನಿಷ್ಠೆ ಪಕ್ಷ ಬಿಟ್ಟು ಯಾರು ಹೋಗಲ್ಲ, ಯಾರು ಪ್ರಾಮಾಣಿಕವಾಗಿ ಇರ್ತಾರೆ ಅಂಥವ್ರಿಗೆ ನೀವು ಆದ್ಯತೆ ಕೊಡಿ ಅಂತ ಹೇಳಿದ್ದೀವಿ. ಯುವಕರಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದೀವಲ್ಲ. ಯುವಕರಿಗೆ ಬರಲೇಬೇಕು, ಯುವಕರಿಗೆ ಆದ್ಯತೆ ಕೊಡಲೇಬೇಕು. ದೊಡ್ಡವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವ್ರನ್ನೆಲ್ಲ ಮಾರ್ಗದರ್ಶನ ಮಾಡೋಕ್ಕೆ ದೊಡ್ಡವ್ರನ್ನ ಇಟ್ಕೋಬೇಕು, ಯುವಕರನ್ನ ಮಾಡಬೇಕು. ಆವಾಗ ಸಂಘಟನೆ ಸರಿಯಾಗುತ್ತೆ. ಸಮತೋಲನ ಇದ್ದರೆ ತಾನೇ ಪಕ್ಷ ಚೆನ್ನಾಗಿ ನಡೀತದೆ, ಸರ್ಕಾರ ಕೂಡ ಅದೇ ಥರ ನಡೀತದೆ.